ಸ್ನೇಹಿತರೆ, ಇವತ್ತು ನಾನು ಹೇಳೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತವೆ. ಅಂದರೆ ನಾನು BA ಸೆಕೆಂಡ್ ಸೆಮ್ ಬೇಸಿಕ್ ಇಂಗ್ಲೀಷ್ನ ಎಲ್ಲ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಗಳನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಎಲ್ಲರೂ 10 ಮಾರ್ಕ್ಸ್ 5 ಮಾರ್ಕ್ಸ್ ಟಿಪ್ಪಣಿಗಳು ಬರೆಯುತ್ತಾರೆ, ಆದರೆ 1 ಮಾರ್ಕ್ಸ್ನಲ್ಲಿ ಮಾರ್ಕಸ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತದೆ. 80ಗೆ 80 ಮಾಡುವವರು ಅಥವಾ ಪಾಸ್ ಆಗುವವರಿಗೆ ಇಬ್ಬರಿಗೂ ಸಹ ಇದು ಹೆಲ್ಪ್ಫುಲ್ ಆಗುತ್ತದೆ. ಆದ್ದರಿಂದ ವಿಡಿಯೋ ಕೊನೆಯವರೆಗೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತದೆ. ಬನ್ನಿ ಹಾಗಿದ್ರೆ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, 1ನೇ ಕ್ವಶನ್ ನೋಡಿ, ಕವಿರಾಜ ಮಾರ್ಗ ಕೃತಿಯ ಕರ್ತ ಯಾರು ಅಂತ ಕೇಳಿದ್ದಾರೆ. ಉತ್ತರ ಶ್ರೀ ವಿಜಯ. ನಾನು ಯಾವುವು ಈಜಿ ಪ್ರಶ್ನೆಗಳು ಇರ್ತಾವೋ ಅದನ್ನು ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಿರ್ತೇನೆ ಅಥವಾ ಸ್ಕಿಪ್ ಮಾಡಿರ್ತಿರ್ತೇನೆ. ಯಾವಾಗ ಸ್ವಲ್ಪ ಟಫ್ ಇರುತ್ತದೆಯೋ ಅಥವಾ ಯಾವುದರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅದನ್ನು ನಾನು ಮಾತ್ರ ಹೇಳ್ತಿರ್ತೇನೆ, ನೀವು ನೋಡಿಕೊಳ್ಳುತ್ತಾ ಹೋಗುತ್ತಾರೆ. ಶ್ರೀ ವಿಜಯನು ಯಾರ ಆಸ್ಥಾನದ ಕವಿಯಾಗಿದ್ದನು? ಶ್ರೀ ವಿಜಯ್ ಯಾರ ಆಸ್ಥಾನದಲ್ಲಿದ್ದನು? ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದನು. ಕವಿರಾಜ ಕೃತಿಯ ಕಾಲ ಯಾವುದು? ಕ್ರಿಸ್ತ ಶಕ 850. ಕವಿರಾಜ ಮಾರ್ಗ ಯಾವ ಕಾವ್ಯದ ಆದರ್ಶವಾಗಿದೆ? ದಂಡಿಯ ಕಾವ್ಯಾದರ್ಶದ ಆದರ್ಶವಾಗಿದೆ. ಅಂದರೆ ದಂಡಿ ಕಾವ್ಯಾದರ್ಶವನ್ನು ಮುಂದೆ ಇಟ್ಟುಕೊಂಡು ರಚಿತವಾದ ಕೃತಿಯಾಗಿದೆ ಕವಿರಾಜ ಮಾರ್ಗ ಕೃತಿ. ಶ್ರೀ ವಿಜಯನ ಪ್ರಕಾರ ಕನ್ನಡ ನಾಡು ಎಲ್ಲಿಯವರೆಗೆ ವಿಸ್ತರಿಸಿತ್ತು? ಇದು ನಿಮಗೆ ಗೊತ್ತೇ ಇರುತ್ತದೆ. ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು? ಕಾವ್ಯಾನಂದ. ನೋಡಿ, ಕವಿಗಳ ಕಾವ್ಯನಾಮ ಯಾವುದಂತ ಸಹ ಕೇಳ್ತಾರೆ. ಉದಾಹರಣೆಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇವ್ರದ್ದು ನಿಮಗೆ ಕೊಟ್ಟಿರಲ್ಲ ಸಿಲೆಬಸ್ನಲ್ಲಿ. ಕುವೆಂಪುದವರು ಕೊಟ್ಟಿರ್ತಾರೆ ಸ್ನೇಹಿತರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಯಾವುದು ಅಂತ ಕೇಳಿದರೆ ಕುವೆಂಪು. ಈ ರೀತಿಯ ಕವಿಗಳ ಕಾವ್ಯನಾಮದ ಮೇಲೂ ಸಹ ಪ್ರಶ್ನೆಗಳು ಬರುತ್ತಿರ್ತವೆ. ಇನ್ನು ಸಿದ್ದಯ್ಯ ಪುರಾಣಿಕವರ ತಂದೆ ತಾಯಿ ತಂದೆ ಮಲ್ಲಿನಾಥ ಶಾಸ್ತ್ರಿ ಮತ್ತು ತಾಯಿ ದಾನಮ್ಮ. ಈ ರೀತಿಯ ಪ್ರಶ್ನೆಗಳು ಸಹ ಬರ್ತಿರ್ತವೆ. ಇಲ್ಲಿಗೆ ಮಳೆ ಬರುವುದು ಯಾವ ಮೋಡದಿಂದ? ಕರಿಯ ಮೋಡದಿಂದ. ಇವು ರೀತಿ ಸ್ವಲ್ಪ ಸಿಂಪಲ್ ಪ್ರಶ್ನೆಗಳಿವೆ, ನೀವು ಓದಿಕೊಳ್ಳಿ. ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತಿರ್ತೇನೆ. ಸ್ನೇಹಿತರೆ, ಎಕ್ಸಾಮ್ ನಾಳೆ ಇರುವುದರಿಂದ ನಾನು ಯಾವುದೇ ರೀತಿಯಾದ ಸಮಯ ತಡ ಆಗಿದೆ. ನಾನು ಯಾವುದೇ ರೀತಿಯ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ನಾಯ್ಸ್ ಬರ್ತಿರ್ಬೋದು, ದಯವಿಟ್ಟು ಕ್ಷಮಿಸಿ. ನಾನು ಹೇಳ್ತಿರೋದು ಸಹ ಸ್ಪೀಡ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ಬಿಳುಪು ನೂಲು ಎಲ್ಲಿ ಬರುತ್ತದೆ? ಕಪ್ಪು ಭೂಮಿಯಲ್ಲಿ ಬರುತ್ತದೆ. ಈಶ್ವರ್ ಸನ್ನಕಲ್ಲರ ಹುಟ್ಟೂರು ಯಾವುದು? ರಬಕವಿ. ಈ ರೀತಿಯಾದ ಹುಟ್ಟೂರು, ತಂದೆ ತಾಯಿ ಹೆಸರು, ಅವರ ಕಾವ್ಯನಾಮ ಆಗಿರ್ಬೋದು, ಮತ್ತು ಅವರಿಗೆ ಕೆಲವು ಪ್ರಶಸ್ತಿ ತಂದು ಕೊಟ್ಟ ಪುಸ್ತಕಗಳ ಹೆಸರಾಗಿರ್ಬೋದು, ಈ ರೀತಿಯಾದ ಸಹ ಪ್ರಶ್ನೆ ಕೇಳ್ತಾರೆ. ಬ್ರಹ್ಮಚಾರ್ಯವೇ ಜೀವನ, ವೀರನಾಶವೇ ಮೃತ್ಯು. ಈ ಕೃತಿಯ ಕರ್ತ ಯಾರು? ಈಶ್ವರ್ ಸನಕಲ್. ಅಂದರೆ ಈಶ್ವರ್ ಸನಕಲ್ ಅವರು ಬೇರೆ ಸ್ವಾಮಿಗಳು ಬ್ರಹ್ಮಚಾರ್ಯವೇ ಜೀವನ, ವೀರನಾಶವೇ ಮೃತ್ಯು ಕೃತಿಯನ್ನು ಬೇರೆ ಭಾಷೆಯಲ್ಲಿ ಬರೆದಿರ್ತಾರೆ. ಆದರೆ ಈಶ್ವರ್ ಸನಕಲ್ ಅವರು ಈ ಕೃತಿಯನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿರ್ತಾರೆ ಸ್ನೇಹಿತರೆ, ನೆನಪಿರಲಿ ಇದು. ಜಗದ ಅಳಲು ನನಗಿರಲಿ ಎಂದವರು ಈಶ್ವರ್ ಸನಕಲ್ಲರು. ಬೆಸಗರಹಳ್ಳಿ ರಾಮಣ್ಣನವರ ವೃತ್ತಿ ವೈದ್ಯಕೀಯ ಕ್ಷೇತ್ರ, ಗೊತ್ತೇ ಇರ್ತದೆ ನಿಮಗೆ. ಅವರು ಅನೇಕ ಹಳ್ಳಿಗಳಲ್ಲಿ ಹೋಗಿ ವೈದ್ಯರಿಗೆ ಕಾರ್ಯನಿರ್ವಹಿಸಿ ನಂತರ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟರು. ಮರಿನಂಜ ಯಾರ ಮನೆಯಲ್ಲಿ ಇದ್ದ? ಪಟೇಲರ ಮನೆಯಲ್ಲಿ ಇರುತ್ತಾನೆ ಅವನು. ಪಾರ್ವತಿಯ ಯಾರ ಮಗಳು? ನಿಂಗಣ್ಣನ ಮಗಳು. ಬೆನಚ್ಚನ ಕಾಯಕ ಕುರಿ ಕಾಯುವುದಾಗಿರುತ್ತದೆ. ಕುರುಕ್ಷೇತ್ರ ನಾಟಕದಲ್ಲಿ ಭೀಮ ಪಾತ್ರ ಪಾಟುದಾರಿ, ಮೀಸೆ ದೊಡ್ಡನ ಆಗಿರ್ಬೋದು. ಮತ್ತು ಶಕುನಿ ನಾಟಕ ಪಾತ್ರಧಾರಿ, ಅದು ಯಾವುದಂತ ಸಹ ಕೇಳ್ತಿರ್ತಾರೆ, ಅದನ್ನು ನೋಡಿಕೊಳ್ಳಿ. ಇನ್ನು ಲಕ್ಷ್ಮಣರಾವರು ಏನಾಗಿದ್ದರು? ವಿಜ್ಞಾನಿ ಅಂತ ಗೊತ್ತಿರುತ್ತದೆ. ಲಕ್ಷ್ಮಣರಾವರ ಪೂರ್ಣ ಹೆಸರು ಜಗಳೂರು ರಾಘವೇಂದ್ರರಾವ್ ಲಕ್ಷ್ಮಣರಾವ್. ನೋಡಿ, ಇಲ್ಲಿ ಪುಲ್ಪಾರ್ನು ಕೇಳ್ಬೋದು ಸ್ನೇಹಿತರೆ. ಈಗ ಕುವೆಂಪುರವರ ಪೂರ್ಣ ಹೆಸರೇನು? ಈ ರೀತಿ ಕೇಳ್ಬೋದು. ಅಥವಾ ದರಾ ಬೇಂದ್ರೆ ಅವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈ ರೀತಿಯಾಗಿ ಕೇಳ್ಬೋದು. ನ್ಯಾನೋಮೀಟರ್ ಎಂದರೇನು? ಬಸವರಾಜ ಕುಂಬಾರರ ಹುಟ್ಟೂರು ಯಾವುದು? ಕೇಳ್ತಿರ್ತಾರೆ, ಎಲ್ಲವನ್ನು ಓದಿಕೊಳ್ಳಿ. ಬ್ರೇಕ್ ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಸತ್ತಿದ್ದು ಎಲ್ಲಿ? ನೋವು ನಿವಾರಕ ಗುಳಿಗೆ ತೆಗೆದುಕೊಂಡು. ಹೇಗೆ ಅಂತ ಕೇಳ್ತಾರೆ. ವೈದೇಹಿ ಇದು ಯಾರ ಕಾವ್ಯನಾಮ? ಜಾನಕಿಯ ಸ್ಮೃತಿ ಅವರು. ವೈದೇವಿಯರ ಊರು ಯಾವುದು? ಅವರ ಪೂರ್ತಿ ಹೆಸರು ಸಹ ಕೇಳ್ಬೋದು ಸ್ನೇಹಿತರೆ. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಅವರು ಜನಿಸಿದ್ದಾರೆ ಬಿಡಿ. ಅಡುಗೆ ಮನೆಯ ಸೀಮಿತವಾದವರು ಹೆಣ್ಣು. ಯು ಆರ್ ಅನಂತಮೂರ್ತಿಯವರು ಯಾವಾಗ ಎಲ್ಲಿ ಜನಿಸಿದರು? ಡಿಸೆಂಬರ್ 21, 1932 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಯು ಆರ್ ಅನಂತಮೂರ್ತಿಯವರು ಜನಿಸಿದ್ದಾರೆ. ಸ್ನೇಹಿತರೆ, 1 ಮಾರ್ಕ್ಸ್ ಅಲ್ಲ, ಟಿಪ್ಪಣಿ ಮತ್ತು ಪ್ರಬಂಧ ರೂಪದ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ.
ಒಂದು ವೇಳೆ ಅದಕ್ಕೆ ಕಮೆಂಟ್ಗಳು ತುಂಬಾ ಬಂದರೆ, ಯು ಆರ್ ಅನಂತಮೂರ್ತಿ ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು? ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು. ಯು ಆರ್ ಅನಂತಮೂರ್ತಿ ಯಾವ ವಿಷಯದ ಉಪನ್ಯಾಸಕರು? ಇಂಗ್ಲೀಷ್. ನಿಮಗೆ ನೆನಪಿರಲಿ, ಕನ್ನಡದಲ್ಲ, ಇಂಗ್ಲೀಷ್ ಉಪನ್ಯಾಸಕರು. ಆದರೆ ಅವರಿಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಹ ಸಿಕ್ಕಿವೆ. ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇದು ಅವರ ಕಾವ್ಯನಾಮ. ಎಲ್ಲಿಂದ ಬಂತು? ಇವರ ತಾಯಿ ಅಂಬಿಕಾ ಇರ್ತಾರಲ್ವ, ಅವರ ಒಂದು ಕಾರಣದಿಂದ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ ಇದೆ. ದ.ರಾ. ಬೇಂದ್ರೆ ತಂದೆ ತಾಯಾರು? ತಂದೆ ರಾಮಚಂದ್ರ, ತಾಯಿ ಅಂಬವ್ವ ಅಥವಾ ಅಂಬಿಕಾ ಎರಡು ಒಂದೇ ಸ್ನೇಹಿತರೆ. ತಾವು ಅಂಬವ್ವ ಅಂತ ಸಹ ಬರೆಯಬಹುದು. ಇನ್ನು ದ.ರಾ. ಬೇಂದ್ರೆ ಅವರ ಮೂಲ ಮನೆತನದ ಹೆಸರೇನು? ಠೋಸರ. ಬೇಂದ್ರೆ ಅವರು ಯಾವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು? ಸೊಲ್ಲಾಪುರದ ಡಿ.ವಿ.ಕೆ. ಕಾಲೇಜಿನಲ್ಲಿ. ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು? 4 ತಂತಿ. ಯಾವ ಕೃತಿ? ಅದೇ ಮೊದಲೇ ಹೇಳಿದ್ದೇನಲ್ವಾ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಆಗಿರಬಹುದು ಅಥವಾ ರಾಜ್ಯ ಸಾಹಿತ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಯಾವ ಕೃತಿಗೆ ಬಂದಿವೆ ಅಂತ ಈ ರೀತಿಯಾಗೂ ಸಹ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾನು ಯಾವ್ಯಾವ ಆ್ಯಂಗಲ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಎಕ್ಸಾಂಪಲ್ ಆಗಿ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಇವೆ ಅಂತ ಹೇಳಲಿಕ್ಕೆ ಬರಲ್ಲ, ಇವು ಸಹ ಬರ್ಬೋದು ಅಥವಾ ಇದೇ ರೀತಿಯಾದ ಬೇರೆ ಪ್ರಶ್ನೆಗಳು ಸಹ ಬರ್ಬೋದು. ಕುವೆಂಪುರವರ ಪೂರ್ಣ ಹೆಸರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನೋಡಿ, ಇಲ್ಲಿ ಪೂರ್ಣ ಹೆಸರು ನಾನು ಕೇಳ್ತಾರೆ ಅಂತ ಹೇಳಿದ್ದೀನಲ್ವಾ, ಈ ರೀತಿಯಾಗಿ ಕೇಳ್ಬೋದು. ಇನ್ನು ವೈದೇಹಿ ಅವ್ರದ್ದಾಗಿರ್ಬೋದು, ದ.ರಾ. ಬೇಂದ್ರೆ ಅವ್ರದ್ದಾಗಿರ್ಬೋದು, ಅವರ ಪೂರ್ಣ ಹೆಸರು ಸಹ ಕೇಳ್ಬೋದು. ಮತ್ತು ಜಿ.ಆರ್. ಲಕ್ಷ್ಮಣರಾವ್ ನ್ಯಾನೋ ತಂತ್ರಜ್ಞಾನ ಅಂತ ಬರೆದಿದ್ದಾರಲ್ವ, ಅವ್ರದ್ದಾಗಿರ್ಬೋದು, ಅವ್ರದ್ದು ಸಹ ಪೂರ್ಣ ಹೆಸರು ಕೇಳ್ಬೋದು. ಕುವೆಂಪುರವರು ಜನಿಸಿದ್ದು ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಅದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತದೆ. ಮತ್ತು ಅವರ ಡೇಟ್ ಸಹ ನೋಡಿಕೊಳ್ಳಿ ಸ್ನೇಹಿತರೆ. ಕುವೆಂಪುರವರು ಎಲ್ಲಿ ಪ್ರಾಧ್ಯಾಪಕರಾಗಿದ್ದರು? ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತೆ ಅಲ್ಲೇ ವಿಭಾಗದ ಮುಖ್ಯಸ್ಥರಾಗಿಯೂ ಸಹ ಕಾರ್ಯನಿರ್ವಹಿಸುವುದು ಸ್ನೇಹಿತರೆ, ನೆನಪಿರಲಿ. ಇನ್ನು ಪೂಜ್ಯ ಸಮೂರವರ ಹುಟ್ಟೂರು ಯಾವುದು? ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುರಣಗಿಯಲ್ಲಿ. ಜಿ.ಎಸ್. ಅಮೂರವರು ಯಾವ ವಿಶ್ವವಿದ್ಯಾಲಯದಿಂದ PhD ಪಡೆದರು? ಉತ್ತರ ಕರ್ನಾಟಕದ ವಿಶ್ವವಿದ್ಯಾಲಯದ ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ. ತಲೆದಂಡ ನಾಟಕ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ತಲೆದಂಡ ನಾಟಕ ಸಾತ್ವಿಕ್ ಭಟ್ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಗಿರೀಶ್ ಕಾರ್ನಾಡರ ಮೊದಲ ನಾಟಕ ಯಾವುದು? ಎಲ್ಲ ನೋಡಿಕೊಳ್ಳಿ ಸ್ನೇಹಿತರೆ. ಗಿರೀಶ್ ಕಾರ್ನಾಡರು ಇಂಪಾರ್ಟೆಂಟ್, ಕೇವಲ ಅವರು ಪ್ರಮುಖ ನಾಟಕಗಳಲ್ಲಿ ತುಘಲಕ್ ನಾಟಕವು ಒಂದು ಸ್ನೇಹಿತರೆ. ಅವರು ನಮಗೆ ಸಿಲೆಬಸ್ಸಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅದು ನಿಮ್ಮ ಸಿಲೆಬಸ್ ಮುಗಿದ ಬಳಿಕ ಓದಿ. ಅದು ತುಂಬ ಅಂದರೆ ತುಂಬ ನಿಮಗೆ ಈಗ ಸಿಲೆಬಸ್ ಓದಲ್ಲ ಅಂದರೂ ಜೀವನಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ತುಘಲಕ್ ಅಷ್ಟು ಉತ್ತಮವಾಗಿದೆ ಸ್ನೇಹಿತರೆ, ಓದಲೇಬೇಕಾದ ಕೃತಿ ಅದು. ಗಿರೀಶ್ ಕಾರ್ನಾಡ್ ಅವರು ಅದನ್ನು ಬರೆದಿದ್ದಾರೆ. ಗಿರೀಶ್ ಕಾರ್ನಾಡರ ಕೃತಿಯಾಗಿದೆ ಇದು. ಗಿರೀಶರು ತಲೆದಂಡ ನಾಟಕ ಯಾವಾಗ ಬರೆದರು? 1989ರಲ್ಲಿ. ತಲೆದಂಡ ನಾಟಕದಲ್ಲಿ ಬರುವ ಮುಖ್ಯ ಪಾತ್ರ ಯಾವುದು? ಬಸವಣ್ಣ. ಗೊತ್ತೇ ಇದೆ ನಿಮಗೆ. ನಿರೂಪಕನಿಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು? ಭಾಷಾ ಶುದ್ಧತೆ. ಇನ್ನು ವೇದಿಕೆ ಕಾರ್ಯಕ್ರಮಗಳು ಇರ್ತಾವಲ್ವ, ಅಲ್ಲಿ ಬರ್ತದೆ ಇದು. 45ನೇ ಪ್ರಶ್ನೆ. ಇದಾಯಿತು ಸ್ನೇಹಿತರೆ, 1 ಅಂಕದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಎಲ್ಲ ಆ್ಯಂಗಲ್ನಲ್ಲಿ ಯಾವ ರೀತಿಯಾಗಿ ಬರ್ತವೆ ಅಂತ ಹೇಳಿದ್ದೇನೆ. ಇನ್ನು ಪ್ರಬಂಧ ಮಾದರಿಯ ಪ್ರಶ್ನೆಗಳಾಗಿರ್ಬೋದು ಮತ್ತು ಟಿಪ್ಪಣಿಗಳಾಗಿರ್ಬೋದು, ಸಂದರ್ಭ ಸಹಿತ ವಿವರಿಸಿ, ಇವುಗಳು ಬೇಕೆಂದರೆ ಕಮೆಂಟ್ ಮಾಡಿ. ಕಮೆಂಟ್ಗಳು ಹೆಚ್ಚಾದರೆ ನಾನು ಮಾಡುತ್ತೇನೆ. ನಾನು ಯಾಕೆ ಈ ರೀತಿಯಾಗಿ ಸ್ಪೀಡ್ ಹೇಳಿದ್ದೇನೆ ಅಥವಾ ಎಡಿಟಿಂಗ್ ಮಾಡಿಲ್ಲ ಅಂದರೆ ತಪ್ಪಿಕೊಳ್ಳೋಕೆ ನಿಮಗೆ ಸಮಯ ಇಲ್ಲ ಅಂತ ನಾನು ತುಂಬ ಸ್ಪೀಡಾಗಿ ಮಾತಾಡ್ತಾ ಇದ್ದೇನೆ ಅಥವಾ ಸ್ಪೀಡಾಗಿ ಮಾಡಿದ್ದೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.